ತಾನೇ ಸತ್ಯಪಾನೆ ಕೋಪವೇನೆ ನನ್ನಲ್ಲಿ. ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಅಂಡರ್ ವರ್ಲ್ಡ್ ಡಾನು ದಾವೂದ್ ಇಬ್ರಾಹಿಂನ ಹಿಡಿದು ಬಿಟ್ಟಿದ್ದೆ. ಜಸ್ಟ್ ಬ್ಯಾಡ್ ಟೈಮ್, ಲೆಫ್ಟ್ ಲೆಗ್ ಅಲ್ಲಿ ಮಿಸ್ ಆಗುತ್ತೆ. ಆ ಖುಷಿಗೆ ಅರ್ಧ ಕೆಜಿ ಅಲ್ವಾ ಆರ್ಮಲ್ ಹೂವ ತಂದ್ಬಿಡ್ತೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಿಮಗೆ ಪ್ರಮೋಷನ್ ಸಿಕ್ಕಿದೆ ಅಲ್ವಾ? ಮೋಷನ್ ಆಗಿನೇ 3 days ಆಯ್ತು. ಪ್ರಮೋಷನ್ ಬಗ್ಗೆ ಹೇಳ್ತಿಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಹೌದು ರೀ. ಹೌದ್ರಿ ಅಂತ ರಾಗ ಹೇಳ್ತಾ ಇದೆಯಲ್ಲ. ಇವತ್ತು ನಾವೇನ್ ಮಾಡ್ಬೇಕು, ಹೆಂಗೆಲ್ಲ ಇರ್ಬೇಕು, ಹೆಂಗೆಲ್ಲ ಉಳ್ಳಾಡಿ ಮಾಡ್ಬಿಡೋಣ ಬಾ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಮುಟ್ಟದೆ ಮಾಡಿ. ಅಯ್ಯನ್ನೇ ಮುಟ್ಟಿದೆ ಹೆಂಗೆ ಅಪ್ಪ ಅಂತಂದ್ರ? ನೀವ್ ಮದ್ವೆಗ್ ಮುಂಚೆ ಎಂತೆಂತ ಆಟಗಳು ಆಡಿರಲ್ಲ. ನನ್ ಮದ್ವೆ ಆಗಿ 2 ವರ್ಷ ಆಯ್ತು, ಒಂದು ಟೆಸ್ಟ್ ಪ್ಲೇನು ಇಲ್ವಲ್ರೇ? ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಆನಂದರಾಮ್ ಶಾಸ್ತ್ರಿಗಳು ಏನೇನ್ ಹೇಳಿದ್ರು ಅಂತ ಸ್ವಲ್ಪ ಏನ್ ಹೇಳ್ದ ನನ್ ಮಗ? ನಿಮ್ಮಿಬ್ಬರ ಜಾತಕ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಆದರೆ ಗಂಡ ಹೆಂಡತಿ ಸೇರಬಾರದು. ನಿಮ್ಮಿಬ್ಬರಿಗೂ ದಾಂಪತ್ಯ ಜೀವನದ ಯೋಗವಿಲ್ಲ. ಒಟ್ಟಿಗೆ ಸೇರಿದ್ರೆ ಇನ್ನೇನ್ ಬೇರೆ ಬೇರೆ ಸೇರಕ್ಕಾಗುತ್ತಾ? ಶಾಸ್ತ್ರ ಹೇಗೆ ಸುಳ್ಳಾಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾನು ಹೇಳೋವರೆಗೂ ಏನೇ ಆಗ್ಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರ್ದು. ಬೇಡಲೇ ಬೇಡ, ಫಸ್ಟ್ ನೈಟೇ ಬೇಡ, ಫಸ್ಟ್ ಡೇ ಮಾಡ್ಕೋತೀವಿ. ಮಾರ್ನಿಂಗ್ ಶೋ ಮ್ಯಾಟ್ನೇ ಮಾಡ್ಕೋತೀವಿ, ಬಿಟ್ಬಿಡಿ. ನಾನು ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಬಣ್ಣ ಮುಕ್ಬೇಡಿ. ಅಯ್ಯೋ, ನೀವ್ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ನನ್ನ ತಂದೆ ಬಿಡಲ್ಲ ಅಂತಲ್ಲ ಶಾಸ್ತ್ರಿ. ಲೇ ಕಾಯಣ ಅಂತ 2 ವರ್ಷ ಆಗೋಯ್ತಲ್ಲೇ. ಲೇ ವಯಸ್ಸಾದ್ಮೇಲೆ ಮಕ್ಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಕಣೆ. ಲೇ ಶಾಸ್ತ್ರಿ, 1000 ಸುಳ್ಳಲ್ಲಿ ಒಂದ್ ಮದುವೆ ಮಾಡುವಂತಾರೆ, ಒಂದೇ ಒಂದು ಸುಳ್ಳಿಗೆ ನನ್ನ ಫಸ್ಟ್ ನೈಟ್ ನಿಲ್ಸ್ಬಿಟ್ಟಲ್ಲೇ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವತ್ತಲ್ಲ ನಾಳೆ ಶಾಸ್ತ್ರಿಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ. ಇಟ್ಕೊಡ್ತಾನೆ ನಮ್ಮಿಬ್ಬರು ತಿಥಿಗೆ. ಲೇ ಶಾಸ್ತ್ರಿ, ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾದ್ರು ರೇಪ್ ಕೇಸ್ ಫಿಟ್ ಮಾಡಿ ಕ್ರೈಮ್ ಸ್ಟೋರಿಯಲ್ಲಿ ಹೆಡ್ಲೈನ್ ಬರಂಗ್ ಮಾಡ್ಲಿಲ್ಲ. ನನ್ನ ಹೆಸರು ತುಕಾರಾಮ್ ಅಲ್ಲ ಕಣು. ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು. ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಭಾವಿ ಪರಂದಾಮಯ್ಯ ಅಂತ ಬಂದಿದ್ರು. ಆ ಬಾವಿ ಇಲ್ಲೂ ಬಂದ್ಬಿಡ್ತಾ? ನೀನ್ ಒಳಗೋಗು. ಸಾಕ್ ಲಗೂನ್ ಬುಕ್ಸ್ ಮನೆ ಒಳಗ್ ಬರಂಗಿಲ್ಲ, ಆತ ಬರ ತಪ್ಪಂಗಿಲ್ಲ. ಆತಲ್ಲ ಸಾಕ್ ಸಾಕ್. ಅಯ್ಯ, ನಮ್ ತಲೆ ನಮ್ಗಂದ್ರೆ ಇವ್ರ ಕೆಲಸ ಹಿಡಿದಾಗೋಯ್ತು. ನಾವು ಊರಿಗೆ ಬಂದ ವಿಷಯ ಎಲ್ಲ MLA ಹೇಳು. ಆದ್ರೆ ಪಾರ್ಟಿ ಮೀಟಿಂಗ್ ನಿಂದೆ ಅರೇಂಜ್ಮೆಂಟ್. ಹಂಗ ಮಾಡೋಣ. ನಿನ್ ನಂಬ್ಕೊಂಡಿದ್ದೀನ? ಸರಿ. ಏನಮ್ಮ ಚೆನ್ನಾಗಿದ್ಯಾ? ಏನೋ ಮಗನ 8 ದಿನ ಆತು ನಿನ್ ಮಾರಿ ನೋಡಿ. ನಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಮಾಡಿಸಿ ಬಂದೀನಿ. ಅದನ್ನ ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು. ಯಾಕ ಹಿಂಗಿದಿ? ಮೈಯಾಗ ಆರಾಮಿಲ್ಲ? ಅವೆಲ್ಲ ಸೂರ್ಯನ್ ಕಡೆ ಮಕ ಮಾಡ್ಕೊಂಡು ನಿಂತವಳೆ. ಯಾಕೆ ಹಿಂಗ್ ನಿಂತಿ? ಅಂತದೇನಾದ್ರು? ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ನಮ್ಮವ್ರ ಕಣ್ಣು ತಪ್ಪಿಸಿ ಪಿಲಾ ತೋಡಿ ಉಗ್ರಾಣಕ್ ಬಂದು ಹೋಗ್ಯಾರ ಅಂದ್ರ ಅದೆಂತ ಜಾತಿ ಇಲಿ ಅದು? ಅವನು ಇಲಿ ಅಲ್ಲೋ, ಹುಲಿ. ತಡೀಲಿಕ್ ಹೋದವ್ರನ್ನ ಬಡ್ದು ತೊಡೆ ತಟ್ಟಿ ಹೋಗ್ಯಾನೆ. ಆ ಸೂಳಿ ಮಗನ್ ತೊಡೆ ನಾನು ಮುರಿತೀನಿ ಅಂದ್ರ ತಡೆದು ನನ್ನ ಹೇಳಿ ಮಾಡಿ ಕೂಡ್ತಾರ. ದಾನಪ್ಪ, ಮೀಸೆತ್ತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ. ಆದ್ರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರವನ್ನ ಅಪ್ಪ ಬೇಕು. ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದು ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈರಿಗೆ ಮಾಡುತ್ತಲ್ಲ ಹಡಬಿ ನನ್ನ ಮಗ ಯಾರವ? ಅಯ್ಯ,
ಯಾವ ಅದು ಸಾಹೇಬ್ರು ಬಂದು ಯಾವನ್ನವರ ತಮ್ಮನ ಅರೆಸ್ಟ್ ಮಾಡಿದವ ಸರ್ ಅದು ಅನ್ನ ಹಾಕಿದ ದಣಿಗೆ ಕಾಲ್ ಕಚ್ಚೋ ಧೈರ್ಯ ಬಂತ ಅವಂಗ ಎಲ್ಲೋ ಅವ ಸರ್ ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಏನು ಅವ MP ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯಾನ ನೋಡು ಮಾಡಿ ತಪ್ಪ ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ಟು ಕಳಿಸು ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರನೇ. ಯಾರನ್ನ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವೆ ಮಗನ ಮರ್ಯಾದೆ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಓಹೋ ಮೈಯಾಗಿ ಬಿಸಿ ರಕ್ತ ಕೃಷ್ಣನ ನೀರಿಗೆ ಹರಿಲಿಕ್ಕತ್ತದಲ್ಲ ಅದಕ್ಕೆ ಹಿಂಗ್ ಹಾರಾಡ್ತೀಯನಾ? ಏಯ್ ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ, ಮರಿಬೇಡ. ಮೈ ಮ್ಯಾಗಿನ ಖಾಕಿ ಕಳಿಸಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ? ಇಲ್ಲ ಅಂದ್ರ ನಕ್ಸಲೈಟ್ ಬಿಡಿ ಟ್ರಾನ್ಸ್ಫರ್ ಮಾಡಿಸಿ ಇನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು. ಹಂಗ ಮಾಡ್ಲಿಲ್ಲ ನಾನು MP ದೊಡ್ಡಪ್ಪ ಕೃಪಾದ್ರೆ ಅಲ್ಲ. ನಾನು ಕಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ. ನಾನು 7 ವರ್ಷ ಸರ್ವಿಸ್ ನಲ್ಲಿ 17 ಸಲ ಟ್ರಾನ್ಸ್ಫರ್ ಆಗಿದೆ, ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ. ಊರ್ಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ ಸಾವಿರಾರು ಊರು. ನಾನ್ ಹರಿಯೋ ನದಿ ಇದ್ದಾಗೆ. ನೀನ್ ಏನೇ ಕಡ್ದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ. ಬಾಕಿ ತೊಟ್ಟು ಪವರ್ ಇದೆ ತಿಗಾಡ್ಬಿಡಲಿ, ತೊಟ್ಟು ಪೂಜೆ ಮಾಡ್ಬಿಡ್ತೇನ. ನನ್ನ ಹತ್ರನೂ ಗನ್ನಿದೆ. ನಿನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರು ಮೈ ಮೇಲ್ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ, ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರ್ನ ಸುಟ್ಟಾಕೋಕೆ. ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನು. ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮೇಲ್ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚಿ ಒಳಗಡೆ ಹಾಕ್ಬಿಡ್ತೀನಿ. ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ. ನನ್ನ ನೋಡ್ಕೊಳ್ಳೋದಾಗಿರ್ಲಿ, ಮೊದ್ಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೊ. ನಾವ್ ಗೆಟ್ ಲಾಸ್ಟ್. ಅಲ್ರಿ ಆ MP ದೊಡ್ಡಪ್ಪ ನಿಮ್ ಕಡೆ ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋ ಖಬರ್ ಇಲ್ಲ ನಿಮ್ಗ? ಸರ್, ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋ ಆಫೀಸರು ಯಾರು ಇಲ್ಲ. ಹಂಗಿದ ಮ್ಯಾಗ ಅವ್ರ ತಮ್ಮನ್ನ ಯಾಕೆ ಬಿಟ್ಟು ಕಳಿಸ್ಲಿಲ್ಲ? ತಪ್ಪು ಮಾಡ್ದವನ್ನ ತಿದ್ದೋ ಪ್ರಯತ್ನ ಮಾಡು, ಒದ್ದು ಬುದ್ಧಿ ಕಲ್ಸಿ ಮನುಷ್ಯನಾಗ್ ಮಾಡು ಅಂತ ಮಾತ್ರನೇ ಕಾನೂನು ಹೇಳಿರೋದು. ಈಗ ನಾ ಹೇಳಾಕತ್ತೀನಿ, ಅವ್ರ ತಮ್ಮನ್ನ ಬಿಟ್ಟು ಕಳಿಸು. ನನ್ಗಿರೋದು ಒಂದೇ ನಾಲ್ಗೆ, ಬರೋದು ಒಂದೇ ಮಾತು. ಈಗ ನೀ ನನ್ನ ಕೈ ಕೆಳಗೆ ಕೆಲಸ ಮಾಡಾಕತ್ತಿ, ಗೊತ್ತೈತಿಲ್ಲ? ಸಾರಿ ಸರ್, ನಾವಿಬ್ರು ಕೆಲಸ ಮಾಡ್ತಾ ಇರೋದು ಕಾನೂನು ಕೈ ಕೆಳಗಡೆ. ಮೊರೆವರ್, ನಾನು ಈಗಾಗ್ಲೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಾಯ್ತು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಏನು ಮಾಡಕ್ ಆಗುದಿಲ್ಲ. ಒಂದ್ ಕೆಲಸ ಮಾಡು, ಆ MP ತಮ್ಮನ್ನ ಬಿಟ್ಟು ಕಳಿಸಿ ಆ ಜಾಗದಾಗ ಬೇರೆ ಯಾರಿಗಾರ ಅರೆಸ್ಟ್ ಮಾಡಿ ಇವನ ಅಪರಾಧಿ ಅಂತ ಮ್ಯಾಜಿಸ್ಟ್ರೇಟ್ ಎದುರುಗಡೆ ನಿಲ್ಸು. ನೀವ್ ಹೇಳೋದು ಸರಿನೇ ಸರ್. ಒಂದ್ ಕೆಲಸ ಮಾಡೋಣ. ಏನ್ ಹೇಳು? ನಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅವ್ರಿವ್ರು ಗೊತ್ತಾಗೋದು ಚೆನ್ನಾಗಿರೋದಿಲ್ಲ ಸರ್. ಹೀಗ್ ಮಾಡೋಣ, ನೀವೇ ಒಂದ್ 6 ತಿಂಗಳು ರಜಾ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದ್ಬಿಡಿ. ಹೇಗಿದ್ರು ನಿಮ್ ಕೆಲ್ಸಾನು ನಾನೇ ಮಾಡ್ತಾ ಇದ್ದೀನಿ, ನಿಮ್ಗೂ ರೆಸ್ಟ್ ಸಿಕ್ಕಾಗುತ್ತೆ, ಅವ್ರ ಅನ್ನ ತಿಂದಿದ್ ಋಣಾನು ತೀರಿಸ್ದಾಗುತ್ತೆ. ಏನಂತೀವ ಹಚ್ಚಿ ಮಗನ? ಅನ್ಯಾಯ ಮಾಡಿದ್ರೆ ಕಾನೂನು ಒಪ್ಪಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯ ಸಹಿಸಲ್ಲ. ಅಯ್ಯ ಅಂದ್ರೆ ಸ್ವರ್ಗ. ತಮ್ಮಯ್ಯ ಅಂತ ಕಾಲಕ್ ಬಿದ್ರೆ ಕ್ಷಮೆ, ಏನಯ್ಯ ಅಂತ ಪೊಗುರ್ ತೋರ್ಸಿದ್ರೆ ಮೈಂಡ್.
ಅಣ್ಣ ನೀವು ಅನ್ರಿ ಆ ಅಯ್ಯ ಸ್ಟೇಷನ್ ನ ಬಾಂಬ್ ಬಿಟ್ಟು ಉಡಾಯಿಸ್ಬಿಡ್ತೀನಿ. ದುಡುಕ್ ಬೇಡವೋ, ಅವನಿಗೆ ಸರ್ಕಾರ ಕಾನೂನು ಸಪೋರ್ಟ್ ಅದ. ಈ ವಿಷಯದಾಗ ನಾವು ಬುದ್ಧಿ ಉಪಯೋಗಿಸ್ಬೇಕು. ಅವ ಪೊಲೀಸ್ ಆಫೀಸರ್ ಅನ್ನೋ ದುರಹಂಕಾರದಿಂದ ಮೆರಿತಾವನೆ ಅವ ನಮ್ಮನ್. ಮೆರಿಲೋ, ಅದೆಷ್ಟು ಮೆರಿತಾನೋ ಮೆರಿಲಿ. ನಮ್ಮ ತಾಕತ್ತೇನು ಅಂತ ನಾಳೆ ಕೋರ್ಟ್ ಮಾತಾಡುತ್ತೆ. ಅತ್ಯಾಚಾರಕ್ಕೆ ಒಳಗಾದ ಸುನೀತಾಳಿಗೂ ಬಾಳಪ್ಪನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಸುನೀತಾಳ ತಂದೆ ಚನ್ನಬಸಪ್ಪನವರೇ ನಿವೇದನೆ ಮಾಡಿಕೊಂಡು ಅರ್ಜಿಯನ್ನು ಹಿಂತೆಗೆದುಕೊಂಡಿರುವುದರಿಂದ ಈ ಸಾವು ಆಕಸ್ಮಿಕವಾಗಿ ಸಂಭವಿಸಿರುವುದೆಂದು ನಿರ್ಧರಿಸಿ ಅವರು ನಿರ್ದೋಷಿಗಳೆಂದು ಈ ಕೋರ್ಟ್ ಪರಿಗಣಿಸಿ ಈ ಕೇಸನ್ನು ಇಲ್ಲಿಗೆ ಕೈಬಿಡಲಾಗುತ್ತಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನೀವೇನೋ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರಿ, ಆದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ. ನನಗೂ ನಿಮ್ ತರ ಹೋರಾಟ ಮಾಡೋ ಆಸೆ, ಆದ್ರೆ ಆ ಶಕ್ತಿ ನನ್ನಲ್ಲಿಲ್ಲ, ಅಧಿಕಾರನೂ ಇಲ್ಲ. ಈಗಾಗ್ಲೇ ಒಬ್ಬ ಮಗಳನ್ನ ಕಳ್ಕೊಂಡಿರೋ ನಾನು ಇನ್ನೊಬ್ಬ ಮಗಳನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೀಗ್ ಮಾಡಿದೆ. ಇದೆಲ್ಲ ಥ್ಯಾಂಕ್ ಯು. ಅಣ್ಣ ಕೂಡ ಹಾಕಕ್ ಜೈಲ್ ಇರ್ಲಿ, ಕಟ್ ಹಾಕಕ್ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಆ ಅಯ್ಯನ್ ಇನ್ನು ಗೊತ್ತಿಲ್ಲ ಅನ್ಸುತ್ತೆ ಪಾಪ. ಏ ಅಯ್ಯ, ಈಗ್ಲಾದ್ರೂ ಗೊತ್ತಾಯ್ತಾ ಈ ಗುರುಪಾದಪ್ಪನ ಖಾನ್ದಾನಿಗೆ ಕಾನೂನು ಅನ್ನೋದು ಕೊಟ್ಟು ಬಿದ್ದಿರೋ ಕುರಿ ಇದ್ದಂಗೆ. ಬೇಕಾದವ್ ಬೆಳೆಸ್ತೀವಿ, ಬೇಡ ಅಂದಾಗ ಬಲಿ ಕೊಟ್ಟು ಹಬ್ಬ ಮಾಡ್ತೀವಿ ಅಂತ. ಬೇಟೆಗಾರ ಅಂತ ಹೆಸರು ತಗೊಂಡ್ಮೇಲೆ ಬಾಣನ ಜಿಂಕೆ ಮಲಕ್ ಹೊಡಿಬೇಕು. ಅದನ್ನ ಬಿಟ್ಟು ಹುಲಿ ಸಿಂಹ ಗುರಿ ಇಟ್ರೆ ಮದ್ವೆ ಉಳಿಸೋಕ್ಕಿಂತ ಪ್ರಾಣ ಕಳ್ಕೊಳ್ಳೋದು ಹೆಚ್ಚು. ಇಲ್ಲಿಂದ ಹೊಟ್ಟೋಗ್. ಏನ ರಿವಲ್ವರಿ ಕೈ ಹಾಕ್ಬಿಟ್ರೆ ಆಗೋಯ್ತಾ? ತೆಗಿಯೋ ನೋಡೋಣ. ತೆಗೆದು ಬಿಟ್ರೆ ತೆಗೆದುಕೊಂಡ್ಬಿಡ್ತೀರಾ? ಹೆಂಗಸ್ರು ಮುಂದೆ ಚಡ್ಡಿ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಗೆ ಪ್ಯಾಂಟ್ ಹಾಕ್ಸಿದ್ ಒಂದ್ಸಾಕೋಣ ನಮ್ದು. ನಮ್ಗೆ ಚಡ್ಡಿ ಬಿಚ್ಚಕ್ ಕೊಡ್ತೀರಾ? ಹೋಗ, ಯಾರಾದ್ರೂ ಪಿಕ್ ಪ್ಯಾಕೆಟ್ ಮಾಡೋರ್ನ ಇಲ್ಲ ಬ್ಲಾಕ್ ಪ್ಯಾಕೆಟ್ ಮಾಡೋರ್ನ ಹಿಡಿ. ಸರ್ಕಾರಕ್ಕೆ ಹೇಳಿ ನಾನೇ ನಿನ್ಗೊಂದು ಅವಾರ್ಡ್ ಕೊಡಿಸ್ತೀನಿ. ನೀನ್ ಗಂಡ್ಸ ಆದ್ರೆ ಶೂಟ್ ಮಾಡೋ ನೋಡೋಣ. ಎದ್ಕೊಂಡ್ಬಿಟ್ಟಾನೆ ಅಲ್ವಾಗ. ಅಲ್ಲೋಡ ಗಾಂಡನ ಮಗನ. ನಾನು ಒಂದ್ಸಲಿ FIR ಹಾಕಿದ್ಮೇಲೆ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗ್ಬೇಕು, ಇಲ್ಲ ಸ್ಟ್ರೀಟ್ ಅಲ್ಲಿ ಶಿಕ್ಷೆ ಆಗ್ಬೇಕು. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ, ಈ ಅಯ್ಯನಿಗೆ ಬೇಕಾಗಿರೋದು ಸತ್ಯ. ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆಗೋನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ ಇನ್ಸ್ಪೆಕ್ಟರ್ ಆಗೋನು. ಸರ್, ಸಾಹೇಬ್ರು ಮೀಟಿಂಗ್ ಇಲ್ಲ. ನಾವನ್ ಕರಿಯ. ಓಯ್ ಪೊಲೀಸಪ್ಪ, ನಾನ್ ಕೊಂದ್ರ ಕೊಲಿ ಅಪರಾಧ, ಅದ ನೀನಾಗ್ ಕೊಂದ್ರ
ಯಾರು ಕೇಳಂಗಿಲ್ಲ ಅಂತ ಮಾಡಿ ಏನ? ನೋಡಿ, ನಿಮ್ಮ ಮಗ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡಿದ. ಕೋರ್ಟಿಂದ ಹೊರಗೆ ಬರ್ಬೇಕಾದ್ರೆ ನಮ್ಮ ಪೊಲೀಸ್ ಆಫೀಸರ್ನ ಕೇವಲವಾಗಿ ಮಾತಾಡಿ ಶೂಟ್ ಮಾಡಕ್ ನೋಡಿ. ಆತ್ಮರಕ್ಷಣೆಗೋಸ್ಕರ ಅವ್ರು ಶೂಟ್ ಮಾಡಿದ್ದಾರೆ. ಆಕಸ್ಮಿಕವಾಗಿ ಅನಾಹುತ ನಡೆದಿದೆ. ಸುಳ್ಳು ಯಾಕೆ ಹೇಳ್ತಲ್ಲ ಮಗನ? ಈ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಾಟಕ ಆಡ್ಲಿಕ್ಕೆ ಹತ್ತಾರ. ಆ ನಿಮ್ ಮಯ್ಯ ನನ್ನ ಮಗನ್ನ ಬೇಕಾಗ ಕೊಂದಾನ. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಅದೆಲ್ಲೇ. ಕಾನೂನು ನಿಮಗಿಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳೋ ಆಟದ ಬೊಂಬೆ ಅಲ್ಲ. ಇಲ್ಲಿಗೆ ಬಂದು ಬಾಯಿಗೆ ಬಂದ ಹಾಗೆ ಕಿರ್ಚಾಡೋದಕ್ಕೆ ಇದೇ ನಿಮ್ ಮಾವನ ಮನೆ ಅಲ್ಲ. ಲೇ ಮಗನ, ಕೊನಿ ಕಾಲದಾಗ ನಿನ್ ಹೆಂಡತಿ ಜೊತೆಗ ನೀನ್ ತಂಪಾಗಿರ್ಲಿ ಅಂತ ನಿನ್ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡ್ತಿ. ನೀನ್ ಇಲ್ಲೇ ಇಟ್ಕೊಂಡೆ. ಯಾಕೆ ಹೇಳ? ನೀನು ನನ್ ಕೂಡ ನಿಯತ್ತಾಗಿರ್ಲಿ ಅಂತ. ಆದ್ರೆ ನೀನು ನಿನ್ನಂತ ಕಾಕಿ ತೋಟ ಮುಟ್ಟಾಡ್ರನ್ನ ಸಾಕೋದ್ರ ಬದ್ಲು ಯಾವ್ದಾದ್ರು ಬೀದಿ ನಾಯಿನ್ ಸಾಕಿದ್ರ ನನ್ ಕೂಡ ನಿಯತ್ತಾಗಿರ್ತಿತ್ತು. ಮಾತಿಗೆ ಮುಂಚೆ ಚಡ್ಡಿ ಹಾಕ್ತಿದ್ ನಮ್ಮ ಪೊಲೀಸ್ನವರಿಗೆ ಪ್ಯಾಂಟ್ ಹಾಕ್ತಿದ್ ನಾವು ನಮ್ಮ ವಂಶದವರು ಅಂತ ಹಾರಾಡ್ತಿದ್ರಂತೆ. ನಮ್ಮ ಅಯ್ಯ ಮನ್ಸ್ ಮಾಡಿದ್ರೆ ನಿಮ್ಮಗಳ ಚಡ್ಡಿನೆಲ್ಲ ಬಿಚ್ಚಿ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾನೆ. ಹುಷಾರ್. ಆಳ್ಗೆ ಬಿಗಿ ಹಿಡಿದು ಮಾತಾಡ್ದ. ನಾನು ಸಿಟ್ಟಿಂಗ್ ಎಂಪಿ ಇದ್ದೀನಿ ಗೊತ್ತೇನಾ? ಸಿಟ್ಟಿಂಗ್ ಎಂಪಿ ಆದ್ರೆ ಹೋಗಿ ಸಿಟ್ನಲ್ಲಿ ಕೂತ್ಕೊಳ್ರಿ. ಡಿಪಾರ್ಟ್ಮೆಂಟ್ ಬಂದು ಸುಮ್ಮನೆ ತೊಂದರೆ ಕೊಡ್ಬೇಡಿ. ಕಣಪ್ಪ, ಓಯ್ ಪೊಲೀಸಪ್ಪ, ನೀನು ನಿಮ್ ಡಿಪಾರ್ಟ್ಮೆಂಟ್ ಆಡ್ತಿರೋ ನಾಟಕಕ್ಕ ಪರದಿ ಎಳೆದು ನಾಳೆ ಇದೇ ಹುಬ್ಬಳ್ಳಿ ಚೆನ್ನಮ್ಮನ್ ಸರ್ಕಲ್ನಾಗ ಆ ನಿಮ್ ಮೈಯನ್ನ ಗುಂಡಿಟ್ ನಾನ್ ಸುಡ್ಲಿಲ್ಲ. ನನ್ ಹೆಸರು ಗುರುಪಾದಪ್ಪನಲ್ಲೇ. ರೇ ಸ್ವಾಮಿ, ನೀವು ತಿಳ್ಕೊಂಡ ಹಾಗೆ ನಮ್ಮ ಅಯ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನ ಗುಂಡಿಗೆ ಹೊಡೆಯೋ ಗುಂಡು ಇನ್ನು ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ಲ. ನಮ್ಮ ಅಶೋಕ ಚಕ್ರದಲ್ಲಿ ಎಲ್ಲರ ಕಣ್ಣಿಗೆ ಕಾಣೋದು 3 ಸಿಂಹಗಳು ಮಾತ್ರ. ಆದರೆ ಕಣ್ಣಿಗೆ ಕಾಣದೇ ಇರೋ 4ನೇ ಸಿಂಹನೇ ನಮ್ಮ ಅಯ್ಯ. ಅಬ್ದುಲ್ ಕಲಾಂ ಕಂಡುಹಿಡಿದಿರೋ ಅಣುಬಾಂಬ್ಗಿಂತ ಪವರ್ಫುಲ್ ಬಾಂಬ್ ನಮ್ಮ ಅಯ್ಯ. ನೀವು ಒಂದು ಯೋಚನೆ ಮಾಡಿದ್ರೆ ಅವನು 10 ಯೋಚನೆ ಮಾಡ್ತಾನೆ. ನೀವು ಒಂದು ಹೆಜ್ಜೆ ಇಟ್ರೆ ಅವನು 10 ಹೆಜ್ಜೆ ಇಡ್ತಾನೆ. ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ, ಈ ಪಂಚಭೂತಗಳನ್ನು ಮೀರಿದ ಮಹಾನ್ ಶಕ್ತಿ ಕಣ್ರಿ ನಮ್ಮ ಅಯ್ಯ. ನಿಮ್ಮ ದೌರ್ಜನ್ಯ ಅಟ್ಟಹಾಸದಿಂದ ನರಳುತ್ತಾ ಇರೋ ಹುಬ್ಬಳ್ಳಿ ಜನತೆನ ಕಾಪಾಡೋದಕ್ಕೆ ನಾನೇ ಅಯ್ಯನ್ನ ಇಲ್ಲಿ ಕರೆಸಿ. ಏನ್ರಿ ಗುರುಪಾದಪ್ಪ ಅವ್ರೆ, ಮಗನ್ ಸಂಸ್ಕಾರ ಇಷ್ಟ ಬೇಗ ಮುಗ್ದೋಯ್ತು ಇಲ್ಲ ಹೆಣನ ನಾಯಿನರಿಗಳು ತಿನ್ಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರೋ? ಅವನ್ ಹೆಣನ ನಾಯಿನರಿ ತಿನ್ನಕ ಅವನೇನ್ ಅನಾಥನಲ್ಲೇ. ಮಂದಿ ಅದರ ಸಂಸ್ಕಾರ ಮಾಡಕ ತ್ರಿಮೂರ್ತಿಗಳಂಗ ನಾವು ಓದಿವಿ. ಆದ್ರೆ ನಿನ್ ಹೆಣನ ನೀನ್ ಹೇಳ್ದಂಗ ನಿನ್ ಹೆಣನ ನಾಯಿನರಿ ತಿನ್ನು ಹಂಗ ಮಾಡ್ಲಿಲ್ಲ. ನನ್ ಹೆಸರು ಗುರುಪಾದಪ್ಪನಲ್ಲೇ. ನಾನು ಬೆಳಿತಾ ಬೆಳಿತಾ ಕೊಲಗಾರ ಆದವಲ್ಲೇ. ಹುಟ್ಟತಾನ ಹೆತ್ತ ತಾಯಿನ ಸಾಯಿಸ್ ಬಂದವ ಗೊತ್ತಾತೇನ ಅಂತ. ಅದ್ರಾಗ ನೀನ್ ಯಾವ ಲೆಕ್ಕನ ನಂಗ? ಹಲೋ, ಈ ಲೆಕ್ಕ ಪಕ್ಕ ಗುಣಕರ ಭಾಗಕರ ಇದ್ಯಾವ್ದು ನನ್ನ ಹತ್ರ ನಡೆಯಲ್ಲ. ನಾನ್ ಇಲ್ಲಿರೋವರೆಗೂ ಎಂಟೈರ್ ಸಿಟಿ ನನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವುಗಳು ಯಾರು ಏನು ಮಾಡಕ್ಕಾಗಲ್ಲ. ಲೇ ಮಗನ, ನಾನು ಚುಟುಕಿ ಹೊಡೆದ್ರ ಎಂಟೈರ್ ಸಿಟಿ ಆಕ್ಟಿವಿಟೀಸ್ ಏನ್ ನಿಲ್ತದ, ನಿಲ್ಲಿಸ್ತೀನಿ. ನಾಳೆ ಮುಂಜಾನೆ ನೀನಾ ನೋಡು ಎಂಟೈರ್ ಸಿಟಿ ಯಾರ್ ಕಂಟ್ರೋಲ್ ಆಗಿರ್ತದ ಅಂತ. ಸರ್, ಈ ಬಂದಿಂದ ರಿಸೆಪ್ಷನ್ ಸರ್ವಿಸ್ಗೆ ತುಂಬಾ ತೊಂದರೆ ಆಗಿದೆ ಸರ್. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಸ್ಗೋಸ್ಕರ ಬೀದಿ ನಿಂತಿದ್ದಾರೆ ಸರ್. ಸರ್, ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ಈ ಬಂದನ್ನ ಇಮಿಡಿಯೇಟ್ ಕಾಲ್ ಆಫ್ ಮಾಡ್ಲಿಲ್ಲ ಅಂದ್ರ ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಸರ್. ತೆಗಿರಿ ಬಸ್ಸು.
ಹಿಂಗ್ ನಿಂತ್ಕೊಂಡ್ರೆ ನಾವ್ ಹೆಂಗ್ರಿ ಹೋಗೋದು? ನೀನ್ ಹೇಳ್ದಂತ ಬಸ್ ತೆಗಿಯಕ್ಕಾಗಕ್ಕಿಲ್ಲ, ಹೋಗಮ್ಮ. ಮಾಡಕ್ಕಾಗಿಲ್ಲ, ಸುಮ್ನೆ ಯಾಕೆ ಕೂಗಾಡ್ತೀರಾ? ಹೋಗ್ರಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ. ಸುಮ್ನೆ ಗಾಡಿಗಳನ್ನ ತೆಗೀರಿ. ತೆಗಿಯಂಗಿಲ್ರಿ, ಯಾರ್ ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಟ ನಾವ್ ಗಾಡಿ ತೆಗಿಯಂಗಿಲ್ರಿ. ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ. ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಳಿಂದ ಹಿಡಿದು ಸಾರ್ವಜನಿಕರವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ನೀವ್ ಏನ ಹೇಳಿ, ಆ ಗುರುಪಾದಪ್ಪನೇ ನಮ್ ಸರ್ಕಾರ. ಅವ್ನ್ ಎದ ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ, ಬದುಕೋಂಗಿಲ್ರಿ, ನೆನ್ಪಿಟ್ಕೊಳ್ರಿ. ಅಂಕಲ್, ಇವತ್ತು 9ವರೆಗೆ ಎಕ್ಸಾಮ್ ಇದೆ. ಹೋಗ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಹಾಳಾಗುತ್ತೆ. ಹೇಳಿ ಅಂಕಲ್, ಹೇಳಿ ಪ್ಲೀಸ್. ಕೇಳಿದ್ರ? ತನ್ನ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲ್ ಕಳಿಸ್ತಾರೆ. ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ. ಇದನ್ನೇ ನಿಮ್ ಗುರುಪಾದ ಬಂದ್ ಕೇಳ್ತಾನ? ಮರ್ಯಾದೆಯಿಂದ ಗಾಡಿ ತೆಗೀರಿ. ನಾವು ಅಷ್ಟೇ ಮರ್ಯಾದೆಯಿಂದ ಹೇಳಿ ಕರ್ತೀವ್ರಿ. ಯಾವ್ದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಅದೇನ್ ಮಾಡ್ತಾರ ಮಾಡ್ಕೋರಿ. ಹಾ, ಅಯ್ಯೋ, ದಾರಿ ಬಿಡಿಯಪ್ಪ. ರೀ, ರೀ, ಏನಾಯ್ತು ಲಕ್ಷ್ಮಿ? ಏನಾಯ್ತು ಮಗುಗೆ? ಏನ್ ಮಾಡ್ಕೊಟ್ಯಪ್ಪ? ವಿಶ್ವ ಮಾಡಿ ಮೇಲೆ ಬಿದ್ದು ಪೆಟ್ಟು ಮಾಡ್ಕೊಂಡಾನ. ಬಹಳ ರಕ್ತ ಹೋಗೈತಿ. ಎಷ್ಟಿರ್ತಪ್ಪೆ ಅನ್ರಿ. ದವಾಖಾನಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರೋಬಲ್ರು, ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ. ಹಿಂಗ ಆಗ್ಬಿಟ್ರೆ ಸತ್ ಹೋಗ್ತಾನ್ರಿ ಇವ. ರೀ, ನೀವ್ ಹಿಂಗ್ ವಿಚಾರ ಮಾಡ್ಕೊತಿದ್ರ ನಮ್ ಮಗು ನಮ್ಗ್ ಸಿಗೋದಿಲ್ರಿ, ಸಿಗೋದಿಲ್ಲ. ಮಗುನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಗಾಡಿನ ಒಂದ್ ನಿಮಿಷ. ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಬೇಕಾಗುತ್ತೆ. ನಿನ್ ಮಗು ತೊಂದ್ರೆ ಆಯ್ತು ಅಂತ ನೀನ್ ಬಸ್ ತೆಗೆ ಕೊಟ್ಟಿದ್ಯಲ್ಲ, ಇವರೆಲ್ಲ ಏನ್ ಮಕ್ಳಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದ್ರೆ ಆಗ್ತಿದ್ಯಲ್ಲ, ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗ್ ಅನ್ಸ್ತಿಲ್ಲ? ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್, ನಿಮ್ಮ ಕೈ ಮುಗಿತೀನಿ. ನನಗಿರೋದು ಒಂದೇ ಮಗು ಸರ, ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹೇಬ. ನಿನ್ ಮಗು ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನ. ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದದ್ರ ಭವಿಷ್ಯ ಬರೀತಾನ. ಸಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ರೀ. ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿದ್ರೆ ಅಂತ 1000 ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಒಳ್ಳೆ ವಿಷಯಕ್ಕೆ ಬಂದ್ ಮಾಡಿ ಒಪ್ಕೊಳ್ಳೋಣ. ಯಾವನ ರೌಡಿ ಸತ್ತ ಅಂತೆಲ್ಲ ಬಂದ್ ಮಾಡಕ್ ಕೊಟ್ಟಿದ್ರಲ್ರಿ. ಬನ್ರಿ ಇಲ್ಲಿ, ಮೊದ್ಲ ಮಗು ಹಾಸ್ಪಿಟಲ್ ಹೋಗಿ ವ್ಯವಸ್ಥೆ ಮಾಡ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರ. ನೀ ಗಾಡಿ ತೆಗಿಯೋ, ಗಾಡಿ ತೆಗಿ. ಆಯ್ತಲ್ಲ, 1000 ಜನ ಗುರು ವಂಶ ಬಂದ್ರು ನಮ್ಮನ್ನ ಏನು ಮಾಡಕ್ ಆಗಕ್ಕಿಲ್ಲ. ನಡೀಲ, ಬಂದ ಗಾಡಿ ತೆಗೆನ. ದಂಡೆದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ದಂಡೆದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ಮಾಡ್ರಿ, ಇವತ್ತು ಅಯ್ಯನಿಂದ ಯಾವ ಜನ ನಮ್ಮನ್ನ ನೋಡಿದ್ರೆ ತಲೆ ತಗ್ಗಿಸ್ತಾ ಇದ್ರು, ಇವತ್ತು ಅದೇ ಜನರ ಮುಂದೆ ನಾವು ತಲೆ ತಗ್ಸಾಗ್ಬಿಟ್ಟಿದೆ. ಆ ನನ್ ಮಗ ಅಯ್ಯನ್ ಸಾವು ನಮ್ ಕೈಯಿಂದಾನೆ ಆಗ್ಬೇಕು ಅಂತ ದೇವರು ಬರೆದ್ಬಿಟ್ಟವನೆ ಅಂತ ಕಾಣಿಸ್ತೈತೆ. ಅದಕ್ಕೆ ಅವನ ಊರ್ ಬಿಟ್ಟು ನಮ್ಮ ಊರಿಗೆ ಬಂದವನೆ. ಅಪ್ಪಯ್ಯ, ನೀನ್ ಹೂ ಅನ್ನು ಆ ನನ್ ಮಗನ್ ಇವತ್ತೇ ಕತ್ತರಿಸ್ಬಿಡ್ತೇನೆ. ಯಾರು ನೀವು? ಯಾರ್ ನೀವೆಲ್ಲ? ಹಲೋ. ಅಯ್ಯ, ನೀನು ಊರ್ ಕಾಯೋ ಕೊತ್ವಾಲ ಆದ್ರ ನಿನ್ನ ಮನೆ ಕಾಯೋದಕ್ಕೂ ಒಂದು ನಾಯಿನೂ ಇಲ್ವಲ್ಲ. ಛೇ, ನೀನೇನ್ ಮಾಡ್ತಿದ್ದೆ ಅಲ್ಲಿ? ನಿನ್ನ ಹುಡ್ಕೊಂಬಂದು ಮಗನ, ನೀನ್ ಸಿಗ್ಲಿಲ್ಲ, ನಿಮ್ಮ ಅತ್ತಿಗೆ ಸಿಕ್ಕಾಕೊಂಡ್ಬಿಟ್ರು. ಹಾಂಗು ನಿಮ್ಮ ಅತ್ತಿಗೆ ಗರ್ಭಿಣಿ ಆದಾಳ. ಬರೋದ್ ಬಂದಿದೀವಿ, ಸೀಮಂತ ಮಾಡಿ ಹೋಗ್ತೀವಿ. ಏಯ್, ಹೆಂಗಸ್ರ ಹತ್ರ ನೀನ್ ಪೌರುಷ ತೋರಿಸ್ಕೊಡೋ ನಾಮರ್ದ. ನಿಮ್ಮ ಏನ್ ಒಬ್ಬ ಪೊಲೀಸ್ ಆಫೀಸರ್ ಮನೆಗ್ ನುಗ್ಗಿ ಇಂಥ ಕೆಲಸ ಮಾಡೋರ್ನ ನಾಮರ್ದ ಅನ್ನೋದಿಲ್ಲ, ತಾಕತ್ತಿರೋನು ಅಂತ. ಹ್ಯಾಂಗೂ ನಿಮ್ಮ ಅತ್ತಿಗೆ ನರಳಾಡೋದನ್ನ ನೀನ್ ಕಣ್ಣಾರ ನೋಡಕ್ಕಾಗಲ್ಲ, ಕಿವಿಯಾರ ಕೇಳಿಸ್ಕೊಳ್ಳಿ ಅಂತ ಈ ಫೋನ್ ಹಚ್ಚಿದ್ದು. ಯವ್ವಾ, ಹುಟ್ಟದೇ ಇರೋ ಮಗು ಮೇಲೇನೆ ನೀನ್ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ. 26 ವರ್ಷ ಬೆಳೆದು ನಿಂತ ನನ್ನ ಮಗನ್ನ ನಿಮ್ಮ ಅಯ್ಯ ಸಾಯಿಸದನಲ್ಲ, ಆಗ ನಾನ್ ಎಷ್ಟು ನೋವು ಅನುಭವಿಸಿರ್ಬೇಕ. ನನ್ನೇನು ಮಾಡ್ಬೇಡಿ.
ಸಾಯಿಸ್ಬೇಡಿ ಬಾ ಸಾಯಿಸ್ಬೇಡಿ ಬಾ ಮೇಡಮ್ ಅದಕ್ಕೆ ಶೇಖರ್ ಡಾಕ್ಟರ್ ನನ್ನ ಹೆಂಡತಿ ಹೇಗಿದ್ದಾಳೆ ಡಾಕ್ಟರ್? ಡೋಂಟ್ ವರಿ, ಶಿ ಇಸ್ ಔಟ್ ಆಫ್ ಡೇಂಜರ್. ಆದ್ರೆ ಗರ್ಭಕೋಶ ರಿಮೂವ್ ಮಾಡ್ಬೇಕಾಗಿ ಬಂತು ಡಾಕ್ಟರ್. ಹಾಗಾಗಿ ಆಕೆಗೆ ಇನ್ ಮುಂದೆ ಮಕ್ಕಳಾಗಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯಾಕೋ ಅಳ್ತೀಯಾ? ಈ ಊರಿಗೆ ಬರಲ್ಲ ಅಂತ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಬಂದವನು ನಾನೇ. ನನ್ನ ಮಗನ್ ತರ ಕಾಪಾಡಿದ್ರಿ. ಆದ್ರೆ ಅದೇ ಮಗನ್ಗೆ ತಾಯಿನ ಕಾಪಾಡೋದು ಕರ್ತವ್ಯ ಅಂತ ಗೊತ್ತಾಗ್ಲಿಲ್ವಲ್ಲ ಅದಕ್ಕೆ. 24 ಗಂಟೆನೂ ಕಾನೂನು, ಕರ್ತವ್ಯ, ಜನ, ಸಮಾಜ ಅಂತ ಹೋರಾಡ್ದೆ. ಆದ್ರೆ ಇವತ್ತು ಕಾಕಿ ಅನ್ನೋ ಬೆಂಕಿ ನಿಮ್ ತಾಯಿ ತರನೇ ಸುಟ್ಟಾಕ್ಬಿಡ್ತಲ್ಲ. ಕಾಪಾಡಕ್ ಆಗ್ದಿರೋ ಪೊಲೀಸ್ ಕೆಲ್ಸ ಯಾವ ಪುರುಷಾರ್ಥಕ್ಕೆ? ಹಾಗ್ಯಾಕಂತೀಯ ಅಯ್ಯ? ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಏನಾದ್ರೂ ಒಂದ್ ಕಳ್ಕೊಳ್ಳೇಬೇಕು. ಅದಕ್ಕೆ ಯುದ್ಧಕ್ಕೆ ಬೆನ್ಕುಟ್ಟು ಯಾರಾದ್ರೂ ಹೋಗ್ತಾರ? ಅದು ವೀರರ ಲಕ್ಷಣನೂ ಅಲ್ಲ, ನನ್ ಮಣ್ಣಿನ ಗುಣನೂ ಅಲ್ಲ. ನಾನ್ ನನ್ ಮಗುನ್ ಕಳ್ಕೊಂಡೆ, ಅದ್ರಿಂದ ನನಗೇನು ಬೇಜಾರಿಲ್ಲ. ನೀನೇ ನನ್ ಮಗನಾಗಿದ್ಯಲ್ಲೋ. ಒಂಥರದಲ್ಲಿ ಒಳ್ಳೇದೇ ಆಯ್ತು. ಹೆಣ್ಣಾಗಿದ್ರೆ ಮದುವೆ ಆಗೋವರೆಗೂ ತಾಯಿ ಮಮತೆ ಕೇಳಿರೋಳು. ಗಂಡಾಗಿದ್ರೆ ಬೆಳೀತಾ ಬೆಳೀತಾ ಪ್ರೀತಿಲಿ ಪಾಲ್ ಕೇಳಿರೋನು. ಈಗ ಯಾವ ತೊಂದ್ರೆನೂ ಇಲ್ವಲ್ಲ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕ್ರಿ ಒಂಥರ ಇದ್ದೀರಾ? ಹೊರಗಡೆ ಹೋಗುವಾಗ ನಗ್ನಗ್ತಾ ಹೋಗ್ಬಾರ್ದಾ? ನಗ್ತಾರೆ. ಹಾಗೆ ರೀ, ಹ. ಸಾಯಂಕಾಲ ಸ್ವಲ್ಪ ಬೇಗ ಬರ್ತೀರಾ? ಯಾಕೆ ಬರ್ಬೇಕು? ಏನ್ ಮಾಡಕ್ ಬರ್ಬೇಕು? ಯಾವ ಪುರುಷಾರ್ಥಕ್ಕೆ ಬರ್ಬೇಕು? ಶಾಸ್ತ್ರಿಗಳು 4ರಿಂದ 4:30ಕ್ಕೆ ನಮ್ಗೊಳ್ಳೆ ಮುಹೂರ್ತ ಇದೆ ಅಂತ ಹೇಳಿ. ಶಾಸ್ತ್ರಿಗಳು ಒಳ್ಳೆ ಮೂರ್ ತಿನ್ಬಿಟ್ಟವ್ರ. ನೋಡ್ತೇನ್ರಪ್ಪ, ನೋಡ್ತೇನ್ರ ನನ್ಗೂ ಒಳ್ಳೆ ಟೈಮ್ ಬಂದ್ಬಿಡ್ತು. ನೀವ್ ಇಲ್ಲೇ ಇದ್ರೆ ತಪ್ಪಾಗುತ್ತೆ. ಕೆಲ್ಸಕ್ಕೆ ಹೋಗಿ 4 ಗಂಟೆ ಕರೆಕ್ಟ್ ಆಗಿ ಬನ್ನಿ. ಬರ್ಲಾ? ಬರ್ಲಾ? ಬಾಯ್. ಫಸ್ಟ್ ನೈಟ್ ಸುಂದರಿ. ಹಾಲು ಯಾಕೆ? ಶಾಸ್ತ್ರ
ಏನಿದು ಮಕ್ಕಳ ತರ ಹಾಲೆಲ್ಲ ತಿಳ್ಕೊಂಡ್ಬಿಟ್ರಿ. ಇದೇನಿದು ಶಾಸ್ತ್ರ ಅಯ್ಯೋ ಆಯ್ತಾ ಇನ್ನೇನು ಕೊಡ್ಬೇಡ ನೀನು 2 ವರ್ಷ ನನ್ನ ಕಾಯ್ತಿದ್ಯಲ್ಲ ಇವತ್ತಿಂದ ಕಾನ್ಸ್ಟೇಬಲ್ ತುಕಾರಾಮ್ ಬಾಗಿಲ್ ತೆಗಿರಿ. ಏ ತುಕಾರಾಮ್ ಬಾರಯ್ಯ. ಹೋಗ ನಾಯಿ ಏನ್ ಮಾಡ್ತೀಯ ಒಳಗಡೆ? ನಮಸ್ಕಾರ ಸರ್. ಏನಯ್ಯ ನನ್ ಬಾವಿ ಸಿಕ್ತಾ? ನಾನು ಅದನ್ನೇ ಹುಡುಕ್ತಾ ಇದ್ದೀನಯ್ಯ. ಸರ್ ಕಿಂಡಲ್ ಮಾಡ್ಬೇಡಿ. ನಿಮ್ ಕೈಲಿ ಆಗುತ್ತೋ ಇಲ್ಲ ನನ್ ಕಮಿಷನ್ ಹತ್ರ ಹೋಗ್ಲಾ? ನನ್ ಕಷ್ಟ ಅರ್ಥ ಮಾಡ್ಕೊಳಯ್ಯ. ನೀವು ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ ತಾಯಿ ಕೊನೆ ಆಸೆ ನೀರ್ ಕುಡಿಬೇಕು. ನನ್ ಮೊದಲನೇ ಆಸೆನೇ ಆಗಿಲ್ಲ. ರಾಜಾ ಹೋಗಪ್ಪ. ಏನ್ರಿ ಬಂದೆ ದಿನ ಬಂದೆ. ಯಾವಾಗ ಬರ್ಲಿ? ಬೆಳಿಗ್ಗೆ ಪಾಪ ಬಂದೆ ಬಂಗಾರ ಬಂದೆ. ಎಲ್ಲಿಗ್ ಬರ್ಲಿ? ಸ್ಟೇಷನ್ ಬಾ ಹೋಗ್ಯಾ. ಎಷ್ಟ್ ಗಂಟೆ ಬರ್ಲಿ? 11 ಗಂಟೆ ಬಾರಲೇ. ಬೆಳಗ್ ಬರ್ಲಿ ರಾತ್ರಿ ಬರ್ಲಿ? ಬೆಳಿಗ್ಗೆ ಬಾ ಹೋಗಲ್ಲ. ನನ್ ಚಿನ್ನ ಬಂಗಾರ ಸಾರಿ ಇನ್ಮೇಲೆ ಇದ್ರ ಜೊತೆ ಜೀವನ ಮಾಡಿ. ಯಾಕೆ 4 ವರೆ ಆಗೋಯ್ತಾ? ಅಯ್ಯಯ್ಯೋ ಶಾಸ್ತ್ರ ಶಾಸ್ತ್ರ ಕಡೆ ಇಷ್ಟೊತ್ತಲ್ಲಿ ಯಾವ ಶಾಸ್ತ್ರ ಕಡೆ ವೀರಪ್ಪನೇ ಹುಟ್ಲಿ ಹಾಳಾಗೋಗ್ಲಿ ಬಾರೆ ಬಾರೆ ಬಂದು